ಓಕೆ, ಬಿಜೆಪಿಯಲ್ಲಿ ಎದ್ದಿರುವಂತಹ ಈ ಭಿನ್ನ ಮತಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್. ಹಾಗಾದ್ರೆ ಬಿಜೆಪಿಯ ರೆಬಲ್ಸ್ ಟೀಮ್ ದೆಹಲಿಗೆ ಶಿಫ್ಟ್ ಆಗಿದೆ. ಇವತ್ತು ವರಿಷ್ಠರಿಗೆ ದೂರನ್ನ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ರಾಜ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಲು ಸಾಲು ಸಭೆಗಳಾಯಿತು ಬಂಡಾಯ ನಾಯಕರಿಂದ. ಈಗ ದೆಹಲಿಗೆ ಶಿಫ್ಟ್ ಆಗಿದೆ ಈ ಟೀಮ್. ಇವತ್ತು ವರಿಷ್ಠರನ್ನ ಭೇಟಿಯಾಗಿ BS ಯಡಿಯೂರಪ್ಪ, BY ವಿಜೇಂದ್ರ ಇಬ್ಬರ ವಿರುದ್ಧ ದೂರು ಕೊಡೋದಕ್ಕೆ ಕೂಡ ರೆಡಿ ಆಗಿದೆ. ನಡ್ಡಾ ಮತ್ತು ಅಮಿತ್ ಶಾ ಭೇಟಿಗೆ ಪ್ರಯತ್ನ ಆಗ್ತಾ ಇದೆ ಡೆಲ್ಲಿಲಿ. ಇವತ್ತು ಸಂಜೆ ಭೇಟಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ರೆಬಲ್ಸ್ ಟೀಮ್ ಹವಣಿಸ್ತಾ ಇದ್ದಾರೆ. ವಿಜೇಂದ್ರ ಆಯ್ಕೆಗೆ ವಿರೋಧಿಸಿ ದೂರನ್ನ ಕೊಡುವುದು, ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಬಾರದು ಅನ್ನುವಂಥದ್ದು ಆನ್ಲೈನ್ ಅಜೆಂಡಾ. ಇಲ್ಲಿ ಚುನಾವಣೆ ಆಗಬೇಕು ಅನ್ನುವಂಥದ್ದು. ರಾಜ್ಯಾಧ್ಯಕ್ಷರ ಆಯ್ಕೆಗೆ BYV ವಿರೋಧಕ್ಕೆ ಕಾರಣಗಳ ವಿವರಣೆಗಳನ್ನು ಕೊಡಲಾಗುತ್ತೆ. ಯಾಕೆ ವಿಜೇಂದ್ರ ಅವರನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತ. ಇನ್ನು ಬಿಜೆಪಿ ಉಸ್ತುವಾರಿ ಬಗ್ಗೆ ಕೂಡ ಅಸಮಾಧಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮೊನ್ನೇನು ಬಂದು ಮೀಟಿಂಗ್ ಮಾಡಿದ್ರು, ಅದಾದ ಮೇಲೆ ಈ ಎಲ್ಲ ಭಿನ್ನ ಮತ ಮತ್ತೊಂದು ಹೈಟ್ಗೆ ಸ್ಫೋಟ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿದ್ದಾರೆ. ಕಾರ್ತಿಕ್, ವೆರಿ ಗುಡ್ ಮಾರ್ನಿಂಗ್. ಡೆಲ್ಲಿಲೀಗ ಬಿಜೆಪಿಯ ಬಂಡಾಯ ಟೀಮ್ ಇರುವಂಥದ್ದು ಒಂದು ರೀತಿಯಾಗಿ ಸರ್ಕಸ್ 2.0 ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಬಟ್ ಡೆಲ್ಲಿ ನಾಯಕರು ಇದಕ್ಕೆಲ್ಲ ಸೊಪ್ಪು ಹಾಕ್ತಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಸಹಜವೇ. ಯಾಕಂದ್ರೆ ಅಷ್ಟು ಈಸಿ ಕೂಡ ಅಲ್ಲ BY ವಿಜೇಂದ್ರ ಅವರನ್ನ ಕೆಳಗಿಳಿಸೋದು. ಖಂಡಿತ ಅರುಣ್, ನೀವು ಹೇಳದಂತೆ ವಿಜೇಂದ್ರ ಕೂಡ ವರಿಷ್ಠರ ನಡುವೆ ಸಾಕಷ್ಟು ಹೊಂದಾಣಿಕೆ ಇರತಕ್ಕಂಥವ್ರು. ವರಿಷ್ಠರನ್ನ ಇದು ಯಡಿಯೂರಪ್ಪನವರ ಮೂಲಕವಾಗಿ ಸಾಕಷ್ಟು ಸಂಪರ್ಕದಲ್ಲಿ ಇರುವಂತವ್ರು. ಆದರೆ ಬಿಜೆಪಿಯ ರೆಬಲ್ಸ್ ತಂಡ ಇದಿಲ್ಲ. ಈ ರೆಬಲ್ಸ್ ತಂಡ ಶತಾಯಗತಾಯವಾಗಿ BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಂದುವರಿಯೋದಕ್ಕೆ ಕೊಡಲೇಬಾರದು ಅನ್ನುವಂಥ ಒಂದು ಪಣವನ್ನು ತೊಟ್ಟಿದೆ. ಅದೇ ಒಂದು ಕಾರಣಕ್ಕಾಗಿಯೇ ತಟಸ್ಥ ಬಣವನ್ನು ಕೂಡ ಸಂಪರ್ಕಿಸಿ ಅವರ ವಿಶ್ವಾಸವನ್ನು ಪಡೆದಿರತಕ್ಕಂಥ ರೆಬಲ್ಸ್ ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ. ದೆಹಲಿಯಲ್ಲಿ ಇವತ್ತು ಅಂದ್ರೆ JP ನಡ್ಡಾ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ BY ವಿಜೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಕಾರಣಗಳನ್ನು ಕೂಡ ಅವರು ಕೊಡುವಂತವರಿದ್ದಾರೆ. ಈಗಾಗಲೇ ಪಕ್ಷದಲ್ಲಿ ಸಾಕಷ್ಟು ಭಿನ್ನಮತ ಎದ್ದಿದೆ. ವಿಜೇಂದ್ರ ಅವರ ವಿರುದ್ಧ ಕೇವಲ ನಾವಷ್ಟೇ ಅಲ್ಲ, ಇನ್ನುಳಿದಂತಹ ಸಾಕಷ್ಟು ಜನರು ಕೂಡ ಅಪಸ್ವರವನ್ನ ಹೊಂದಿದ್ದಾರೆ. ಆದರೆ ಯಡಿಯೂರಪ್ಪನವರ ನಿಷ್ಠೆಯ ಕಾರಣಕ್ಕಾಗಿ ಅವ್ರು ಯಾರು ಕೂಡ ಮುಂದೆ ಬಂದು ಮಾತನಾಡ್ತಿಲ್ಲ ಅನ್ನುವಂತ ಒಂದು ವಿಚಾರವನ್ನು ಮಂಡಿಸುತ್ತಾ ವಿಜೇಂದ್ರ ಅವರ ಅಂದ್ರೆ ಒಳ ಒಪ್ಪಂದಗಳೇನಿದಾವೆ, ಕಾಂಗ್ರೆಸ್ ಪಕ್ಷದ ಜೊತೆಗೂ ಕೂಡ ಇವರು ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಹೋರಾಟಗಳು ಸರ್ಕಾರದ ವಿರುದ್ಧ ಮಾಡುವಂತ ಯಾವುದೇ ಹೋರಾಟಗಳು ಕೂಡ ತಾರ್ಕಿಕ ಅಂತ್ಯವನ್ನು ಕಾಣ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ಅವರ ವೈಫಲ್ಯವೇ ಇದಕ್ಕೆ ಕಾರಣ ಅನ್ನುವಂಥದ್ದನ್ನ ಬಿಂಬಿಸೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ವಿಜೇಂದ್ರ ನಡೆದುಕೊಳ್ತಾ ಇರತಕ್ಕಂಥ ರೀತಿ ನೀತಿಗಳೇನಿದಾವೆ, ಬಿಜೆಪಿಯಲ್ಲಿರ್ತಕ್ಕಂಥ ಹಿರಿಯರಿಗೆ ಎಲ್ಲೂ ಕೂಡ ವಿಜೇಂದ್ರ ಅವರ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಕೊಡುವಂತಿರ್ಬೋದು, ಅವರಿಗೆ ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ತಮ್ಮ ಒಂದು ಬಣವನ್ನೇ ಕೂಡ ಸೃಷ್ಟಿಯನ್ನು ಮಾಡಿಕೊಂಡು ಪಕ್ಷದಲ್ಲಿ ಭಿನ್ನಮತ ಸೃಷ್ಟಿಯಾಗೋದಕ್ಕೆ ಅವರೇ ಕಾರಣ ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಬಿಜೆಪಿಯ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬಿಜೆಪಿ ಅಂದ್ರೆ ವಿಜೇಂದ್ರ ಅವರ ಅಣತಿಯಂತೆ ಕೆಲಸ ಮಾಡ್ತಿದ್ದಾರೆ. ಅವರು ಬಣ ಸಂಘರ್ಷವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಿಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡಿರುವಂತಹ ರೆಬಲ್ಸ್ಗಳು ಈಗಾಗಲೇ ರೆಬಲ್ಸ್ ತಂಡದ ಅರವಿಂದ್ ಲಿಂಬಾವಳಿ ಅವರು JP ನಡ್ಡಾ ಅವರಿಗೆ ಪತ್ರದ ಮೂಲಕ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಧಾ ಮೋಹನ್ ದಾಸ್ ಅವರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ K ಸುಧಾಕರ್ ಅವರು ಕೂಡ ಇದೇ ಒಂದು ವಿಚಾರವಾಗಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರ ವಿರುದ್ಧ JP ನಡ್ಡಾ ಅವರಿಗೆ ದೂರನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿಯು ಕೂಡ ಈಗ ಇದಿರುವಂಥದ್ದು. ಪ್ರಮುಖವಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಭಿನ್ನಮತದ ಕಾರಣಕ್ಕೆ ಭಿನ್ನಮತ ಸೃಷ್ಟಿಗೆ ಕಾರಣ ಅವರು ಅನ್ನುವಂಥ ಒಂದು ಆರೋಪವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಅಂದ್ರೆ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ರಾಜ್ಯ ಬಿಜೆಪಿಯಲ್ಲಿ ನೂತನ ಸಾರಥಿಯನ್ನು ನೇಮಕ ಮಾಡಿ ಇಲ್ಲಿ ಲಿಂಗಾಯತದವ್ರನ್ನೇ ಇಲ್ಲಿ ಆಯ್ಕೆ ಆಗುವಂತ ಅನಿವಾರ್ಯತೆ ಏನಿಲ್ಲ. ಲಿಂಗಾಯತ ನಾಯಕರಿಗೆ ಬೇರೆ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ಕೊಟ್ಟು ದಲಿತರಿಗೆ ಅಥವಾ ಹಿಂದುಳಿದವರಿಗೆ ಮಣೆಯನ್ನು ಹಾಕಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇವತ್ತು ರೆಬಲ್ ನಾಯಕರು ದೆಹಲಿ ನಾಯಕರ ಮುಂದೆ ಇಡ್ಲಿಕ್ಕಿದ್ದಾರೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್. ನೋಡೋಣ ಯತ್ನಾಳ್ ಹೇಳಿದಂತ ಡೂ ಆರ್ ಡೈ ಮ್ಯಾಚ್ ಇದೇ ಆಗುತ್ತಾ ಏನು ಅಂತ. ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ ಕಾರ್ತಿಕ್.